ಈ ವಿಡಿಯೋನ ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೆ ಮರಿದೆ ಶೇರ್ ಮಾಡಿ. ಅಂಡ್ ಇಫ್ ಅಟ್ ಆಲ್ ಅವ್ರ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಏನು ಯೂಸ್ ಮಾಡ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಡೌನ್ಲೋಡ್ ಮಾಡ್ಕೊಂಡಾದ್ರು ಸರಿ ಅವ್ರಿಗೆ ಈ ವಿಡಿಯೋ ತಲುಪೋ ರೀತಿ ಮಾಡಿ. ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ಅಥವಾ ನನ್ನ ಸ್ವಂತದವ್ರು ನೀವು ಅಂತ ಹೇಳ್ತಿದ್ದೀನಿ ಇದನ್ನ. ಇಟ್ ಇಸ್ ಲೈಕ್ ನೀವು ಓದ್ಬೇಕಾದ್ರೆ ಯಾವ ರೀತಿ ಓದ್ಬೇಕು ಅಂದ್ರೆ, ಒಂದ್ ನೀವು ಎಕ್ಸಾಮ್ ಬರ್ದು ಆಚೆ ಬರ್ತೀರಾ ಗೊತ್ತಾ, ಅವಾಗ ನಿಮ್ಗೊಂದು ಫೀಲ್ ಇರುತ್ತೆ ನಾನು ಇಷ್ಟು ಚೆನ್ನಾಗಿ ಬರ್ದಿದ್ದೀನಿ ಅಂತ. ಸೊ ಚೆನ್ನಾಗಿ ಬರ್ದಿರೋ ಫೀಲ್ ನ ಇಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್, ನೀವು ಪ್ರತಿ ಸಾರಿ ಓದ್ಬೇಕಾದ್ರೂ ಕೂಡ ಫಸ್ಟ್ ಟೈಮ್ ಓದ್ತಿದ್ದೀನಿ ಅನ್ಕೋಬೇಡಿ, ನೀವು ರಿವೈಸ್ ಮಾಡ್ತಿದ್ದೀರಾ ಅನ್ಕೊಂಡು ಓದಿ. ಫಸ್ಟೇ ಫಿಕ್ಸ್ ಮಾಡ್ಕೊಳ್ಳಿ, ಬುಕ್ ಓಪನ್ ಮಾಡ್ತಿದಂಗೆ ನಾನು ಇದನ್ನ ರಿವೈಸ್ ಮಾಡ್ತಾ ಇದ್ದೀನಿ, ಇದು ಆಲ್ರೆಡಿ ನನಗೆ ಗೊತ್ತಿದೆ, ನಾನು ರಿವೈಸ್ ಮಾಡ್ತಿದ್ದೀನಿ ಅಂತ. ಇನ್ ದ ಸೆನ್ಸ್ ಏನರ್ಥ, ನಾವ್ ಯಾವಾಗ ರಿವಿಷನ್ ಮಾಡ್ತೀವಿ ನಾವೆಲ್ಲಾನು ಓದಿದ ಮೇಲೆ ತಾನೆ. ಸೊ ಮೈಂಡ್ಗೆ ಯಾವಾಗ ನಾವ್ ಈ ರೀತಿ ಫೀಡ್ ಮಾಡ್ತೀವಿ ಅದು ಫಿಕ್ಸ್ ಆಗ್ಬಿಡುತ್ತೆ, ಇದು ಆಲ್ರೆಡಿ ನನಗೆ ಗೊತ್ತಿದೆ, ಬರೀ ರಿವಿಷನ್ ಮಾಡ್ತಿದ್ದೀನಿ ಅಂತ. ಈಸಿ ಅಲ್ವಾ, ಟೈಮ್ ಉಳಿತು, ಜೊತೆಗೆ ನಿಮ್ಗೆ ನೆನಪಿರುತ್ತೆ. ಸೊ ಫೋಕಸ್ ಆನ್ ದೀಸ್ ಟೂ ಸಿಂಪಲ್ ಥಿಂಗ್ಸ್ ಅಂಡ್ ಡೆಫಿನೆಟ್ಲಿ ಇದು ವರ್ಕ್ಔಟ್ ಆಗೇ ಆಗುತ್ತೆ. ನೋ ಮ್ಯಾಟರ್ ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ UPSC KPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮ್ ಬರೆಯೋರು ಆಗಿರ್ಬೋದು, ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್. ಸೊ ಡೂ ಇಟ್ ಆಯ್ತಾ. ಇದೆಲ್ಲ ಮೈಂಡ್ ಹ್ಯಾಕ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಎಷ್ಟು ಎಫರ್ಟ್ಸ್ ಹಾಕಕ್ಕಾಗುತ್ತೋ ಎಫರ್ಟ್ಸ್ ಹಾಕಿ, ಜೊತೆಗೆ ಸ್ಮಾರ್ಟ್ ಆಗಿ ಕೂಡ ಇರಿ. ಅಂಡ್ ದಟ್ಸ್ ಇಟ್. ಎಲ್ಲ ಒಳ್ಳೇದೇ ಆಗುತ್ತೆ ನಿಮ್ಗೆ. ಅಂಡ್ ಎಲ್ಲಾನು ನೀವು ಅನ್ಕೊಂಡಿರೋ ಮಾರ್ಕ್ಸ್ ನ ತಗೋತೀರಾ ಅಂಡ್ ಡೆಫಿನೆಟ್ಲಿ ಕ್ಲಿಯರ್ ಮಾಡೇ ಮಾಡ್ತೀರಾ ಯಾವುದೇ ಎಕ್ಸಾಮ್ ಆದ್ರೂ ಕೂಡ. ಸೊ ವರಿ ಮಾಡಕ್ ಹೋಗ್ಬೇಡಿ. ಆಲ್ ದ ಬೆಸ್ಟ್.